ನಮಸ್ಕಾರ. ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ರಾಮನವಮಿ 2025 ಈ 3 ರಾಶಿಯವರಿಗೆ ಭಗವಾನ್ ಶ್ರೀರಾಮನ ಆಶೀರ್ವಾದದ ಯೋಗ. ರಾಮನವಮಿ ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ಆಚರಿಸುವ ಪವಿತ್ರ ಹಬ್ಬವಾಗಿದ್ದು, ಈ ಬಾರಿ 2025ರಲ್ಲಿ ಏಪ್ರಿಲ್ 6 ಭಾನುವಾರದಂದು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಆಗಮಿಸಲಿದೆ. ಈ ದಿನವು ಕೇವಲ ರಾಮನ ಜನ್ಮವನ್ನು ಸಂಭ್ರಮಿಸುವುದಷ್ಟಲ್ಲದೆ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪದ ಪೂಜೆಯೊಂದಿಗೆ ಚೈತ್ರ ನವರಾತ್ರಿಯ ಸಮಾಪ್ತಿಯನ್ನು ಸೂಚಿಸುತ್ತದೆ. ಈ ವರ್ಷದ ರಾಮನವಮಿಯು ಅಪರೂಪದ ಜ್ಯೋತಿಷ್ಯ ಸಂಗಮದಿಂದಾಗಿ ಇನ್ನಷ್ಟು ವಿಶೇಷವಾಗಿದೆ ಎಂದು ಪಂಚಾಂಗ ಮತ್ತು ಜ್ಯೋತಿಷಿಗಳು ತಿಳಿಸಿದ್ದಾರೆ. ರಾಮನವಮಿಯಂದು ಶ್ರೀರಾಮನ ಜನನವು ಕರ್ಕಾಟಕ ಲಗ್ನ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಸಂಭವಿಸುತ್ತಿತ್ತು ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಈ ವರ್ಷ 2025ರ ರಾಮನವಮಿಯಲ್ಲಿ ವಿಶಿಷ್ಟವಾದ ಖಗೋಳೀಯ ಸಂಯೋಗಗಳು ಕಂಡುಬರಲಿವೆ. ನವಮಿ ತಿಥಿಯ ಜೊತೆಗೆ ಪುಷ್ಯ ನಕ್ಷತ್ರ, ರವಿಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದಂತಹ ಶುಭ ಸಂಗಮಗಳು ರೂಪುಗೊಳ್ಳುತ್ತಿವೆ. ಇದರ ಜೊತೆಗೆ ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದರಿಂದ ಈ ದಿನವು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯಲಿದೆ. ರಾಮನವಮಿಯ ಈ ವಿಶೇಷ ಸಂಯೋಗದಿಂದ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಸಂತೋಷದ ದಿನಗಳು ಆರಂಭವಾಗಲಿದೆ. ಈ ರಾಶಿಗಳು ಮತ್ತು ಅವರಿಗೆ ದೊರೆಯುವ ಫಲಗಳನ್ನು ಇಲ್ಲಿ ವಿವರಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ರಾಮನವಮಿ ತುಂಬ ಶುಭವಾಗಲಿದೆ. ಈ ದಿನದಿಂದ ಒಳ್ಳೆಯ ದಿನಗಳು ಆರಂಭವಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದ್ದು, ವ್ಯವಹಾರದಲ್ಲಿ ಅಪಾರ ಲಾಭ ದೊರೆಯುವ ಸಾಧ್ಯತೆ ಇದೆ. ಆದಾಯದ ಮೂಲಗಳು ಹೆಚ್ಚಾಗುವುದರ ಜೊತೆಗೆ ಸಂಪತ್ತಿನ ಸಂಗ್ರಹಣೆಯೂ ಏರಿಕೆಯಾಗಲಿದೆ. ಪೋಷಕರ ಆಶೀರ್ವಾದ ಮತ್ತು ಅಣ್ಣನಿಂದ ಆರ್ಥಿಕ ಸಹಾಯ ಲಭಿಸಬಹುದು. ಉದ್ಯೋಗಗಳಿಗೆ ವೇತನ ಹೆಚ್ಚಳದ ಸಂಭವವಿದೆ. ಇನ್ನು ಎರಡನೆಯದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಜೀವನದಲ್ಲಿ ರಾಮನವಮಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಹೊಸ ಕೆಲಸದ ಆರಂಭ, ಸಿಲುಕಿಕೊಂಡ ಹಣದ ಮರುಪಡೆಯುವಿಕೆ ಮತ್ತು ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಲಭಿಸುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಆರ್ಥಿಕ ಲಾಭ ಮತ್ತು ಭೂ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ. ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯಬಹುದು ಮತ್ತು ಉದ್ಯೋಗ ಹುಡುಕುವವರಿಗೆ ಉತ್ತಮ ಅವಕಾಶಗಳು ಒದಗಿ ಬರಲಿದೆ. ವ್ಯವಹಾರಕ್ಕಾಗಿ ವಿಶೇಷ ಪ್ರಯಾಣದ ಯೋಗವೂ ಇರಲಿದೆ. ಇನ್ನು ಮೂರನೆಯದಾಗಿ ಧನುರಾಶಿ. ಧನುರಾಶಿಯವರಿಗೆ ರಾಮನವಮಿ ಸಂತೋಷ, ಸಮೃದ್ಧಿ ಮತ್ತು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುತ್ತದೆ. ಆರ್ಥಿಕ ಸ್ಥಿತಿ ಸದೃಢವಾಗಿ ಉಳಿಯುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಸಂಪೂರ್ಣಗೊಳ್ಳುತ್ತವೆ. ವೈವಾಹಿಕ ಜೀವನ ಸಂತೋಷಮಯವಾಗಿರುತ್ತದೆ ಮತ್ತು ಉದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಲಭಿಸಬಹುದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸುವರು. ಪೋಷಕರ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣಗೊಳ್ಳಲಿದೆ. ಇನ್ನು ಈ ಆಚರಣೆಯ ಮಹತ್ವವೇನು? ರಾಮನವಮಿಯಂದು ಭಕ್ತರು ಶ್ರೀರಾಮನ ಜೊತೆಗೆ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವನ್ನು ಪೂಜಿಸುತ್ತಾರೆ. ಚೈತ್ರ ನವರಾತ್ರಿಯ 9ನೇ ದಿನವಾದ ಈ ದಿನವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಕನ್ಯಾ ಪೂಜೆಯನ್ನು ಆಯೋಜಿಸಿ 9 ದಿನಗಳ ನವರಾತ್ರಿ ಆಚರಣೆಯನ್ನು ಸಂತೋಷದಿಂದ ಸಮಾಪ್ತಿಗೊಳಿಸಲಾಗುತ್ತದೆ. ಈ ವರ್ಷದ ರಾಮನವಮಿಯ ಅಪರೂಪದ ಕಾಕತಾಳೀಯಗಳು ಭಕ್ತರಿಗೆ ಆಧ್ಯಾತ್ಮಿಕವಾಗಿ ಶಕ್ತಿ ತುಂಬುವ ಜೊತೆಗೆ ಜ್ಯೋತಿಷ್ಯ ದೃಷ್ಟಿಯಿಂದ ಸುವರ್ಣ ಅವಕಾಶಗಳನ್ನು ಒದಗಿಕೊಡುತ್ತದೆ. ರಾಮನವಮಿ 2025 ಒಂದು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ದಿನವಾಗಿದೆ. ಈ ದಿನದ ಶುಭ ಸಂಯೋಗಗಳು ಮೇಷ, ಕರ್ಕಾಟಕ ಮತ್ತು ಧನುರಾಶಿಯವರಿಗೆ ಸಂತೋಷ, ಸಮೃದ್ಧಿ ಮತ್ತು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ. ಈ ಪವಿತ್ರ ದಿನವನ್ನು ಭಕ್ತಿಯಿಂದ ಆಚರಿಸುವ ಮೂಲಕ ಶ್ರೀರಾಮ ಮತ್ತು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯಿರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.